ಹಾಗೆ ಸುನಿಲ್ ಅವರು, ಅರಗ ಜ್ಞಾನೇಂದ್ರ ಅವರು, ನಮ್ಮ ಸುರೇಶ್ ಬಾಬು ಅವರು, ವಿಜೇಂದ್ರ ಅವರು, ಕೃಷ್ಣಪ್ಪ ಅವರು ಅನೇಕ ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಇದು ಫಸ್ಟು ಹನೂರು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ ಸಭಾಧ್ಯಕ್ಷರು. ಹನೂರಲ್ಲಿ ಡಾಕ್ಟರ್ ಇರಲಿಲ್ಲ. ಆಮೇಲೆ ಏನಾಗಿದೆ, ಕೊಳ್ಳೇಗಾಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಕೊಳ್ಳೇಗಾಲದಲ್ಲಿ 3 ಜನ ತೀರೋಗಿದ್ದಾರೆ ಅಂತ ಹೇಳಿದ್ದಾರೆ. ಒಬ್ಬರಿಗೆ ಗಾಯ ಆಗಿತ್ತು, ಮಹಿಮ್ ದಾಸು. ಈ ಡೆಡ್ ಬಾಡೀಸ್ನು ಕೂಡ ಕೆ ಆರ್ ಹಾಸ್ಪಿಟಲ್ ಮೈಸೂರಿಗೆ ತಗೊಂಡೋಗ್ತಾರೆ. ಮಹಿಮ್ ದಾಸು ನಿನ್ನೆವರೆಗೂ ಅಲ್ಲೇ ಇದ್ದರು. ಮಹಿಮ್ ದಾಸು ಅಲ್ಲೇ ಇದ್ದು ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ಅವರು ಹೋಗಿದ್ದಾರೆ. ಅದ್ರ ಲೊಕೇಶನ್ ಎಲ್ಲಿದ್ದಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಕೇಸ್ ಆಯ್ತಲ್ಲ, ಅರೆಸ್ಟ್ ಮಾಡ್ಬೋದು ಅಂತ ಅವ್ರು ಎಲ್ಲನೂ ಹೋಗಿರ್ಬೋದೇನೋ, ಇದೊಂದು. ಆಮೇಲೆ ಸಭಾಧ್ಯಕ್ಷರೇ, ಈಗ ವನ್ಯಜೀವಿಗಳು ಉಳಿಬೇಕು, ಅರಣ್ಯನೂ ಉಳಿಬೇಕು. ಅದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಾಕಷ್ಟು ಬಿಗಿ ಕಾನೂನುಗಳನ್ನು ತಂದಿದೆ. ಅರಣ್ಯ ಇಲ್ಲ ಅಂದರೆ ಪ್ರಪಂಚನೂ ಇಲ್ಲ. ಆಮೇಲೆ ಬೆಳಿಗ್ಗೆ ಪ್ರಜಾವಾಣಿಯಲ್ಲಿ ನೋಡಿದೆ ಸಭಾಧ್ಯಕ್ಷರೇ, 16 ವರ್ಷಗಳಲ್ಲಿ 278 ಕಳ್ಳಬೇಟೆ ಪ್ರಕರಣಗಳು ಎಲ್ಲಿ ಇದೇ ವಲಯದಲ್ಲೇ, ಈ ರೇಂಜಲ್ಲಿ ಆಗಿರ್ತಕ್ಕಂಥದ್ದು ಪ್ರಜಾವಾಣಿಯಲ್ಲಿ ಹಾಕಿದ್ದಾರೆ. ಅದು ಅವರೇನು ಹಾಕ್ತಾರೆ ಅಂದರೆ, ಚಾಮರಾಜ ಜಿಲ್ಲೆ ಬೆಳಕಿಗೆ ಬಂದ ಪ್ರಕರಣಗಳ 10% ಮಾತ್ರ, ಅಂದರೆ ದಿನಾಗಲೂ ನಡೀತಾನೆ ಇರುತ್ತಿಲ್ಲಿ, 10% ಮಾತ್ರ ಬೆಳಕಿಗೆ ಬರುತ್ತೆ. ಉಳಿದಿರ್ತಕ್ಕಂಥದ್ದು ಇದೆಲ್ಲ ಬೆಳಕಿಗೆ ಬಂದಿರೋದು. ಇದೆಲ್ಲ ಆಗಿರೋದು 16 ವರ್ಷಗಳಲ್ಲಿ 278 ಕಳ್ಳಬೇಟೆ ಪ್ರಕರಣ. ಆಮೇಲೆ ಕೆಲವು ಡೌಟ್ಸ್ ಹೇಳಿದ್ರು, ಕಾಲು ಹೊಡಿಬೇಕಾಗಿತ್ತು ಅಂತ. ಬೆಳಿಗ್ಗೆ 5 ಗಂಟೆ 10 ನಿಮಿಷದಲ್ಲಿ ಆಗಿರೋದು. 5 ಗಂಟೆ 10 ನಿಮಿಷ ಬೆಳಕಾಗೋದಿಲ್ಲ. ಆಮೇಲೆ ಕಾಡು, ದಟ್ಟವಾದ ಕಾಡೋದು, ಕಾಡಲ್ಲಿ ಇನ್ನೂ ಕತ್ತಲಿರುತ್ತೆ, ಗೊತ್ತಾಗೋದಿಲ್ಲ. ಅಲ್ಲ ಸರ್, ಆಗ ಅವರಿಗೆ ಜ್ಞಾನ ಬೇಕಲ್ಲ. ನಾವು ಸೊಂಟದಿಂದ ಜ್ಞಾನ ಬೇಕಲ್ಲ, ಕಾನೂನು ಬೇರೆ. ನಾನು ಮಾತಾಡ್ತೀನಿ, ನೀವು ಆಮೇಲೆ ಬೇಕಾದ್ರೆ ಮಾತಾಡ್ರಪ್ಪ. ನೀವು ಮಾತಾಡೋವಾಗ ನಾನೇನ ಮಾತಾಡೋಣ ಅಲ್ವಾ? ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಕತ್ಲಿರುತ್ತೆ, ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಸ್ಟಾಫ್ 10 ಜನ ಇದ್ರು ಸಭಾಧ್ಯಕ್ಷರೇ, 2-3 2 ಟೀಮ್ ಹೋಗಿದ್ರು. 2 ಟೀಮು ಜೀಪುಗಳಲ್ಲಿ ಹೋಗಿದ್ರು. ಅವರು ಕಾಡೆಲ್ಲ ಸುತ್ತಾಡಿದ್ದಾರೆ. ಸಾಯಂಕಾಲ 8 ಗಂಟೆಯಿಂದ ಸುತ್ತಾಕಿ ಬೆಳಿಗ್ಗೆ 5 ಗಂಟೆಯಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಮತ್ತೆ 3 ರೌಂಡ್ಸು ಶೂಟ್ ಮಾಡಿದ್ದಾರೆ. ಅದ್ಯಾವುದೋ ಸ್ಲೈಡ್ ಆಕ್ಷನ್ ಗನ್ ಅಂತ, ಇದು ಈ ಪೆಲೆಟ್ಸ್ ಇರುತ್ತೆ, ಅದು ನೇರವಾಗಿ ಒಂದೇ ಇದು ಆಗೋದಿಲ್ಲ. ಈ ಪೆಲೆಟ್ಸ್ ಹೊಡೆದ್ರೆ ಏನಾಗುತ್ತೆ, ಮೈಯೆಲ್ಲ ಹರಡ್ಕೊಳ್ಳುತ್ತೆ, ಮೈಯೆಲ್ಲ ಅದು ಏಟ್ ಬೀಳುತ್ತೆ. ಆ ಪೆಲೆಟ್ಸ್ ಅಲ್ಲಿ ಏನಾಗುತ್ತೆ, 3, 4, 5 ಕಡೆನೂ ಒಬ್ಬೊಬ್ಬರಿಗೆ ಗಾಯಗಳಾಗ್ಬೋದು. ಆ ರೀತಿ ಆ ಸ್ಲೈಡ್ ಆಕ್ಷನ್ ಗನ್ನಲ್ಲಿ ಶೂಟ್ ಮಾಡೋದ್ರಿಂದ 3 ರೌಂಡು ಅದು ದೇಹದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗಿರುತ್ತೆ. ಮತ್ತೆ ಒಂದೇ ರೌಂಡ್ಗೆ ಬೇಕಾದ್ರೆ 3 ಜನ ಬೇಕಾದ್ರೆ ಹೋಗ್ಬಿಡ್ಬೋದು ಇದರಲ್ಲಿ. ಮತ್ತೆ ಸಭಾಧ್ಯಕ್ಷರೇ, ಸುನೀಲ್ ಅವರು ಇನ್ನೊಂದು ಕೇಳಿದ್ರು, ಇದು ಅವರ ಶ್ರೀಮತಿಯವರು ಇದು ಜೋಳ ಕಾಯಲು ಹೋಗಿದ್ರು ಅಂತ. ಇದು ಆಗಿರ್ತಕ್ಕಂಥದ್ದು 5 ಕಿಲೋಮೀಟರ್ ಒಳಗಡೆ ದಟ್ಟ ಅರಣ್ಯದ ಒಳಗಡೆ ಆಗಿರ್ತಕ್ಕಂಥದ್ದು. ಅದು ಅವ್ರ ಜಾಗನೂ ಅಲ್ಲ, ಇದು ಅರಣ್ಯ ಪ್ರದೇಶ. ಇದು ಅರಣ್ಯ ಪ್ರದೇಶದ ಒಳಗೆ ಆಗಿರ್ತಕ್ಕಂಥದ್ದು. 5 ರಿಂದ 8 ಕಿಲೋಮೀಟರ್ ಒಳಗಡೆ ಅವರೆಲ್ಲ ಸುತ್ತಾಡಿದ್ದಾರೆ ಸಭಾಧ್ಯಕ್ಷರೇ. ಆಮೇಲೆ ಇವರು ಈಗ ಸುರೇಶ್ ಅವರು, ವಿಜೇಂದ್ರ ಅವರು, ಕೃಷ್ಣಪ್ಪನವರು ಕೂಡ ಅನೇಕ ಪ್ರಶ್ನೆಗಳೆಲ್ಲ ಹೇಳಿದ್ದಾರೆ ಸಭಾ. ಆಮೇಲೆ FIR ಆಗಿದೆ, 2 ಕಡೆ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಅವರು ನಮ್ಮ ಮೇಲೆ ಕೊಲೆ ಕೇಸು ಅಂದರೆ ನಮ್ಮ ಇಲಾಖೆಯವ್ರ ಮೇಲೆ ಕೊಲೆ ಕೇಸು ಅವರು ರಿಜಿಸ್ಟರ್ ಮಾಡಿದ್ದಾರೆ. ನಮ್ಮವರು ಕೂಡ ನಮ್ಮ ಫಾರೆಸ್ಟ್ ಆಕ್ಟ್ ಪ್ರಕಾರ ನಾವು ಕೂಡ ಕೇಸು ಬುಕ್ ಮಾಡಿದ್ವಿ ಸಭಾಧ್ಯಕ್ಷರೇ. ಆಮೇಲೆ 34 kg ಎಲ್ಲ ಶೂಟ್ ಮಾಡ್ತಾರೆ. ಮಾಡಿ ಅವ್ರದ್ದಾದ್ಮೇಲೆ ಬರೀ ಮಾಂಸ ತರ್ತಾರೆ, ಜಿಂಕೆ ತರೋದಿಲ್ಲ ಅವರು. ಮಾಂಸ ಬ್ಯಾಗ್ಗಳಲ್ಲಿ ಹಾಕೊಂಡ್ ಬರ್ತಾರೆ. ಅಲ್ಲಿನ ಪದ್ಧತಿ ಏನಂದ್ರೆ, 4 ಜನ ಹೋದ್ರೆ 4 ಭಾಗ ಮಾಡ್ಕೊಳ್ತಾರೆ. ಒಂದು ಗನ್ಗಂತೂ 1 ಭಾಗ ಕೊಡ್ತಾರಂತೆ. ಗನ್ ಇರುತ್ತಲ್ಲ, ಗನ್ ಯಾರ್ದು ಇರುತ್ತೋ ಅವ್ರಿಗೆ 1 ಭಾಗ ಕೊಡ್ತಾರಂತೆ. 6 ಜನ ಹೋದ್ರೆ 6 ಭಾಗ ಮಾಡ್ಕೊಳ್ತಾರಂತೆ. 6 ಭಾಗ ಮಾಡ್ಕೊಂಡು ಜಿಂಕೆ ಇದೆಲ್ಲ ಹೊಡೆದಾಗ ಒಂದು ಗನ್ಗಂತ 7 ಭಾಗ ಮಾಡ್ಕೊಳ್ತಾರೆ. ಈ ರೀತಿ. ಆಮೇಲೆ 34 kg ಇತ್ತು. ಚರ್ಮ ಸುಲ್ದೇನು ಬಿಸಾಕಿರ್ತಾರೆ ಅಲ್ಲೋ. ಈಗ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ನಮ್ಮ ಅರಣ್ಯ ಇಲಾಖೆಗಳು ಮತ್ತು ಈಗ ಪೊಲೀಸ್ ಇಲಾಖೆಯವರು ಈಗ ನಾವು ತನಿಖೆ ಕೊಟ್ಟಿದ್ದೀವಿ ಮ್ಯಾಜಿಸ್ಟ್ರೇಟ್ಗೆ. ನಾನು ಅವತ್ತು ಕೋಲಾರಲ್ಲಿದ್ದೆ. ಇದ್ದಂಥ ಸಂದರ್ಭದಲ್ಲಿ ನಾವು ಚೀಫ್ ಮಿನಿಸ್ಟರ್ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತ ಆದೇಶ ಕೊಟ್ಟಿದ್ರು. ತನಿಖೆ ಆಗ್ತಾ ಇದೆ ಸಭಾಧ್ಯಕ್ಷರೇ. ನಾನು ಮೊನ್ನೆ ಭಾಳ ಸ್ಪಷ್ಟವಾಗಿ ಎಲ್ಲ ಮಾಧ್ಯಮದ ಮುಂದೆ ಹೇಳಿದ್ದೀನಿ, ಉದ್ದೇಶಪೂರ್ವಕವಾಗಿ ನಮ್ಮ ಅಧಿಕಾರಿಗಳು ಏನಾದರೂ ಮಾಡಿದರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ ಅಂತ ನಾನು ಹೇಳಿದ್ದೀನಿ ಸಭಾಧ್ಯಕ್ಷರೇ. ತನಿಖೆ ಆಗಲಿ, ಅವ್ರು ತಪ್ಪು ಮಾಡಿದರೆ ನಾನು ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಸದನಕ್ಕೂ ಅದನ್ನೇ ಹೇಳ್ತೀನಿ ಸಭಾಧ್ಯಕ್ಷರೇ. ಅದೇ ಆಮೇಲೆ ನಮ್ಮ ಸ್ಟಾಫ್ ಹೇಳಿದಂದ್ರೆ, ಅವರ ಹತ್ರ ಅವರು ಶೂಟ್ ಮಾಡಿದಾಗ ನಾವು ವಿಧಿ ಇರಲಿಲ್ಲ, ಕತ್ಲಿತ್ತು, ನಾವು ಶೂಟ್ ಮಾಡಿದ್ವಿ, ಅವರು ತೀರೋಗಿದ್ದಾರೆ. ನಮ್ಮ ಸೆಲ್ಫ್ ಇದಕ್ಕೆ ನಾವು ಮಾಡಿದ್ದೀವಿ ಅಂತ ಇವ್ರ ಸ್ಟೇಟ್ಮೆಂಟು. ಇವ್ರದ್ದು ಹೇಳ್ತಿರ್ತಕ್ಕಂಥದ್ದು, ಅವ್ರ ಪರವಾಗಿರ್ತಕ್ಕಂಥವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ನಮ್ಮವ್ರೇನಾದರೂ ತಪ್ಪು ಮಾಡಿದ್ರೆ ನಾನು ಖಂಡಿತ ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ.
ಮತ್ತು ಪರಿಹಾರದ ಬಗ್ಗೆ